ಸರ್, ದರ್ಶನ್ ಅವರ ಈ ಕೃತ್ಯದ ಬಗ್ಗೆ, ಈ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಮ್ಮ ಅನಿಸಿಕೆ ಏನಿದೆ ಇದ್ರ ಬಗ್ಗೆ, ನ್ಯಾಯಾಲಯದಲ್ಲಿ ಇದರಿಂದ ಇದನ್ನು ಯಾರು ನೋಡಿಲ್ಲ. ನಾವು ಬರೀ ಈ ಮಾಧ್ಯಮಗಳಲ್ಲೂ ಊಹಾಪೋಹನ ತಿಳ್ಕೊಂಡಿದ್ದೀವಿ ಹೊರತು ನಾವೇ ಕಣ್ಣಾರು ನೋಡಿಲ್ಲ. ಅದನ್ನು ನಾವು ಇದ್ರ ಬಗ್ಗೆ ಏನು ಮಾತಾಡೋಕ್ಕೆ ನಾವು ಹೇಳೋಕ್ಕಾಗಲ್ಲ. ಇದು ಅಪರಾಧಿ ಆರೋಪಿ ಯಾರು ಹೇಳೋಕ್ಕಾಗಲ್ಲ. ನೋಡಿದ ರಿಸಲ್ಟ್ ಬಂದು ನ್ಯಾಯಾಲಯ ಏನು ತೀರ್ಮಾನ ಅದನ್ನು ನಾವು ಭಾಗಿಯಾಗಿರಬೇಕು. ದರ್ಶನ್ ಅವರ ಅಭಿಮಾನಿಗಳು ಹೇಳ್ದಂಗೆ ನಿರ್ಮಾಪಕರು ಕೂಡ ಮಾಧ್ಯಮಗಳಲ್ಲಿ ಬರೋದು ಊಹಾಪೋಹ ಅಂತೆಕಂತೆ ಅಂತ ಹೇಳ್ತೀರಾ? ಮಾಧ್ಯಮದಲ್ಲಿ ಇವೆಲ್ಲ ಒಂದೇ ರೀತಿ ಬಂದಿರೋ ನಾವು ಒಪ್ಕೋತೀವಿ. 999 ಡಿಫ್ರೆಂಟ್ ಬಂದು ನಾವು ಹೆಂಗೆ ನಂಬನ ಹೇಳಿ? ಯಾರು ನಂಬನ ಹೇಳಿ? ನೀನು ಹೇಳಿದ್ರೆ ಅವನೇ ಎಲ್ಲ ಹೇಳಿದ್ರು ಒಳ್ಳೆ ಒಂದೇ ಇದೆ ಕರೆಕ್ಟ್ ರೀ, ಎಲ್ಲ ಒಂದೇ ಹೇಳ್ತಾ ಇರೋದು. ಒಬ್ಬರು ಒಂದು ಹೇಳಿದರೆ ಕರೆಕ್ಟ್, ಅದೊಬ್ಬರು ಹೇಳ್ತಾರೆ ಇದೊಬ್ರು ಯಾವ್ದು ನಂಬನ? ಯಾಕೆ ನಂಬಬೇಕು? ಯಾಕೆ ನಂಬಾರ್ದು? ಅದು ಒಪ್ಕೋತೀನಿ. ನೀವು ಹೇಳಿದ ತಕ್ಷಣ ನಾವು ನಂಬಕ್ಕೆ ಇದ್ದ, ಆಮೇಲೆ ನೀವು ಕೊಡೋದು ರಿಪೋರ್ಟ್ ಒಂದು, ಪೊಲೀಸರು ಹೇಳೋ ರಿಪೋರ್ಟ್ ಒಂದು, ಕಾನೂನು ಬರೋದು, ಅದನ್ನು ಹೆಂಗೆ ನಂಬ್ತೀರಾ? ದ್ವೇಷನೇ ಇರ್ಬೋದು ಯಾರ ಮೇಲೆ. ಪೊಲೀಸರ ಕಡೆಯಿಂದ ಬಂದಂಥ ಅಧಿಕೃತ ಮಾಹಿತಿಗಳನ್ನೇ ಮಾಧ್ಯಮಗಳು ಬಿತ್ತರಿಸೋದು. ಮಂಜು ಸರ್, ಮಾಹಿತಿಗಳನ್ನ ಯಾವ ರೀತಿ ಬಿತ್ತರಿಸ್ತಾರೆ ನಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಉಪಕಾರ ಕೆಲವರು ಆಗ್ತಾರೆ, ಕೆಲವು ಆಗ್ತಾಯಿಲ್ಲ, ಕೆಲವು ಡೈರೆಕ್ಟ್ ಹೇಳ್ತಾರೆ. ಏನು ಮಾಡೋಕ್ಕಾಗುತ್ತೆ? ಈಗ ದರ್ಶನ್ ಅವರ ಪರ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ವಿರೋಧವಾಗಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ನೀವು ದರ್ಶನ್ ಅವ್ರ ಪರನ ವಿರೋಧನ? ನಾನು ಪರನೂ ಇಲ್ಲ ವಿರೋಧ, ನಾನು ಚಿತ್ರೋದ್ಯಮದ ಪರ. ಆಮೇಲೆ ದರ್ಶನ್ ತಪ್ಪೆ ಏನು ಮಾಡಿಲ್ಲ ನೋಡಿಸಿದ್ದು, ಈ ಘಟನೆ ಆಗಬಾರ್ದಾಯಿತು. ಇದು ನಿಜವಾಗ್ಲೂ ಆಘಾತಕಾರಿ. ಅದರ ಮಾತಿಲ್ಲ. ಅವ್ರ ಕುಟುಂಬಕ್ಕೆ ಏನು ಒಳ್ಳೇದು ಮಾಡಬೇಕು, ದಯವಿಟ್ಟು ಅದು ಮಾತಾಡೋಣ. ಅದ್ರ ಬಗ್ಗೆ ನಾವೆಲ್ಲ ದರ್ಶನ್ನೇ ಬಂದರೆ ದಯವಿಟ್ಟು ಅವರೇ ಸಹಾಯ ಮಾಡ್ತಾರೆ. ನಾಟ್ ಓನ್ಲಿ ಕುಟುಂಬ, ಅವನ ಜೊತೆಲಿರೋರು ಮಾಡ್ತಾರೆ. ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವರು. ಅವ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಇವತ್ತು ನಾವೆಲ್ಲ ಮಾತಾಡ್ತೀವಿ. ಇವತ್ತು ಎಷ್ಟೋ ಅವ್ರು ಆಲ್ರೆಡಿ ಅವರು ನೊಂದ್ಬಿಟ್ಟವ್ರು. ಎಷ್ಟೋ ಫ್ರೆಂಡ್ಗಳು ಕರ್ಕೊಂಡಿದ್ದಾರೆ, ಎಲ್ಲ ಕರ್ಕೊಂಡಿದ್ದಾರೆ, ಒಳ್ಳೆಯವ್ರು ಕರ್ಕೊಂಡಿದ್ದಾರೆ. ಅವ್ರಿಗೆ ಪಶ್ಚಾತ್ತಾಪ ಪಟ್ಟಿರ್ತಾರೆ. ಆದ್ದರಿಂದ ನಾವು ಯಾವುದನ್ನು ದುಡುಕಿ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಸರ್, ಈಗ ದರ್ಶನ್ ಅವ್ರು ಹೊರಗಡೆ ಬಂದ ನಂತರದ ದಿನಗಳಲ್ಲಿ ರೇಣುಕಾಸ್ವಾಮಿ ಅವ್ರ ಕುಟುಂಬವನ್ನು ಮೀಟ್ ಮಾಡಲೇಬೇಕು. ಅವರಿಗೆ ಆರ್ಥಿಕವಾಗಿ ಅವ್ರಿಗೆ ಏನು ನೆರವು ನೀಡಬೇಕು ಅಥವಾ ಅವ್ರ ಕುಟುಂಬವನ್ನು ಸದೃಢಗೊಳಿಸೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾರೆ. ಅದು ಮಾನವೀಯತೆ ದೃಷ್ಟಿಯಿಂದ ಓಕೆ, ವೆಲ್ ಆ್ಯಂಡ್ ಫೈನ್. ಈಗ ಚಿತ್ರರಂಗಕ್ಕೆ ಅಂಟಿರ್ತಕ್ಕಂಥ ಈ ಕಳಂಕದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ಚಿತ್ರರಂಗದಲ್ಲಿ ಕಳಂಕ ತುಂಬ ಅಂಟಲ್ಲಿರ್ತದೆ ಸರ್. ಆಮೇಲೆ ಒಳ್ಳೆ ಸಿನಿಮಾ ಕೊಟ್ಟಾಗ ಜನ ಇವೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಸರ್. ಒಳ್ಳೆ ಸಿನಿಮಾಗಳು ಬೇಕು, ಒಳ್ಳೆ ಸಿನಿಮಾ ಮಾಡಬೇಕು. ಜನಗಳಿಗೆ ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಕೊಟ್ಟರೆ ಸಿನಿಮಾ ನೋಡ್ತಾರೆ ಸರ್. ಜನಕ್ಕೆ ಏನಾಗಬೇಕು ಸರ್, ಅವ್ರ ನೋವುಗಳ್ನ ಮರ್ಕೊಂಡು ಹೋಗ್ಬೇಕು ಸರ್, ಅಷ್ಟೇ. ನಿಜ ಜೀವನದಲ್ಲಿ ಈ ಥರದೊಂದು ಮೆಸೇಜ್ ಪಾಸ್ ಮಾಡಿ ರೀಲಲ್ಲಿ ನಾವು ಒಳ್ಳೆ ಮೆಸೇಜ್ ಕೊಡ್ತೀವಿ ಅಂದರೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅನಿಸುತ್ತಾ ಸರ್? ಇಲ್ಲ ಸರ್, ನಾವಿನ್ನೂ ಅವ್ರನ್ನ ಆರೋಪಿ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ನನಗೆ ಅರ್ಥ ಆಯ್ತು. ಅವರಿನ್ನೂ ಆ ಥರ ಸ್ಥಾನದಲ್ಲಿಲ್ಲ. ಈಗ ನನಗೆ ಯಾರು ಹೇಳಿದ್ರು ಅವರು A7 ಇದ್ದರು, A2 ಮಾಡಿದ್ದಾರೆ ಅಂತ. ಯಾರು ನಮ್ಮನ್ನ ಬೇಕು ಅಂತ ಮಾಡಿದ್ದಾರೆ ಅಂತ ಹೇಳಿದ್ರು. ಅದರಿಂದ ನಿಜ ಜೀವನದಲ್ಲಿ ಒಬ್ಬ ನಿರ್ದೇಶಕ ಕತೆ ಇರ್ಬಾರ್ದು, ಅದಾಗುತ್ತೆ. ಇದು ರಿಯಲ್ ಸ್ಟೋರಿ, ಅದು ಕತೆ, ಸಿನಿಮಾ. ಅದರಿಂದ ಅದಕ್ಕೂ ಹೊಂದಾಣಿಕೆ ಬೇರೆ. ಆಮೇಲೆ ಯಾರೂ ಆ ಮಟ್ಟಕ್ಕೆ ಹೋಗಲ್ಲ. ದರ್ಶನೂ ಆಗಲಿ ಯಾರೇ ಆ ಮಟ್ಟಕ್ಕೆ ಹೋಗಿರಲ್ಲ. ಇದೇನೋ ಕೆಲವು ಕಾರಣಾಂತರಗಳು ಇರುತ್ತೆ. ಅದನ್ನು ನಾವು ನಿಧಾನಕ್ಕೆ ಯೋಚಿಸಿದ್ರೆ ಅದು ನಿಜ ಗೊತ್ತಾಗಲ್ಲ, ಅಲ್ಲಿ ಗಂಟೆ ಗೊತ್ತಾಗಲ್ಲ.